ಇಷ್ಟೊತ್ತು ನಾವು ಸಿದ್ಧಾಂತ ಧರ್ಮ ಅಂತೆಲ್ಲ ಮಾತನಾಡಿದೀವಿ, ಇತಿಹಾಸನೂ ಅದರಲ್ಲಿ ನೀವು ಸೇರಿಸಿದಿರಿ. ನಿಮಗೆ ಬಹಳ ಅಭಿರುಚಿ ಇರುವಂತಹ ವಿಷಯ ಇದು ಅಂತ ನಮಗೆ ಗೊತ್ತಾಗ್ತಾ ಇದೆ, ನೀವು ಮಾತಾಡ್ತಿರುವಂತಹ ಒಂದು ಪ್ಯಾಷನ್ ಜೊತೆಗೆ. ಆದ್ರೆ ಇವತ್ತಿನ ಒಂದು ಪೀಳಿಗೆ ಅಥವಾ ಮುಂದಿನ ಪೀಳಿಗೆ 2029ರಲ್ಲಿ ರವಿ ಸರ್, ಯಾರು 2014ರಲ್ಲಿ 5-6 ವರ್ಷ ಇದ್ರು ಅವರೆಲ್ಲ ಮತದಾನಕ್ಕೆ ರೆಡಿ ಆಗಿರುವಂತಹ ಒಂದು ಪೀಳಿಗೆಯಾಗಿ ಹೊರಹೊಮ್ತಾರೆ. ನಾನು ಮೊನ್ನೆ ಒಂದು ಕಾರ್ಯಕ್ರಮ ಮಾಡೋದ್ರ ಮೂಲಕ ಒಂದು ರಿಸರ್ಚ್ ಮಾಡಿ ತಿಳ್ಕೊಂಡೆ, 38 ಕೋಟಿ ಜೆನ್ ಝಿ ಮತದಾರರು 2029 ಚುನಾವಣೆಯಲ್ಲಿ ಮತ ಚಲಾವಣೆ ಮಾಡ್ತಾರೆ. 25% ಮತದಾರರು ಜೆನ್ ಝಿ ಆಗಿರ್ತಾರೆ. ಪ್ರತಿ 4 ಮತದಾರರಲ್ಲಿ ಒಬ್ರು ಜೆನ್ ಝಿ. ಅವರು ಈ ವಿಷಯಗಳ ಬಗ್ಗೆ ಅವರ ತಿಳುವಳಿಕೆ, ಅರ್ಥೈಸುವಿಕೆನೆ ಬೇರೆ ಇದೆ. ಅವರು ಇದರ ಮಾಹಿತಿಯನ್ನ ಸಂಗ್ರಹಿಸುವಂತ ಅಥವಾ ಪ್ರಾಪ್ತಿಸುವಂತ ಮಾರ್ಗಗಳೇ ಬೇರೆ ಇದೆ. ಹೀಗಿದ್ದಾಗ ಇದೇ ಆಲೋಚನೆ ಎಷ್ಟು ಮುಂದೆ ನಡಿಬಹುದು ಅಂತೀರಿ? ಆಮೇಲೆ ಅಟ್ ದ ಸೇಮ್ ಟೈಮ್ ಜೆನ್ ಝಿಗಳಿಗೂ ಇದು ಅನ್ವಯಿಸುತ್ತಾ? ಅವರು ಇದನ್ನ ನಿಜವಾಗ್ಲೂ ಶುಡ್ ದೇ ಕೇರ್ ಅಬೌಟ್ ದಿಸ್? ಅವರ ಭವಿಷ್ಯ, ಅವರ ಪರೀಕ್ಷೆ ಸೋರಿಕೆ, ವಿಶ್ವಾಸಾರ್ಹತೆ, ಅರ್ಹತೆ, ಇದ್ರ ಬಗ್ಗೆ ಅವ್ರು ತಲೆ ಕೆಡಿಸ್ಕೋಬೇಕಾ? ಅಥವಾ ಭಾರತೀಯ ಮೂಲದ ಚಿಂತನೆಗಳು ಬದಲಾವಣೆಯನ್ನು ನಿರಾಕರಿಸೋದಿಲ್ಲ, ಬದಲಾವಣೆಯನ್ನು ಸ್ವೀಕಾರ ಮಾಡುತ್ತೆ. ಹಾಗಾಗಿಯೇ ನಮ್ಮ ಹಬ್ಬದಲ್ಲೇ ಸಂಕ್ರಾಂತಿ ಇದೆ, ಬರೀ ಕ್ರಾಂತಿ ಇಲ್ಲ, ಸಂಕ್ರಾಂತಿ ಇದೆ. ಒಳ್ಳೆ ಕ್ರಾಂತಿ ಆಗಲಿ ಅಂತಿದೆ, ಒಳ್ಳೆ ಬದಲಾವಣೆ ಬರಲಿ ಅಂತಿದೆ. ಸಕಾರಾತ್ಮಕವಾಗಿರೋ ಎಲ್ಲ ವಿಚಾರಗಳು ಕೂಡ ಹರಿದು ಬರಲಿ ಅಂತಿದೆ. ಶ್ರೇಷ್ಠವಾಗಿರೋ ವಿಚಾರಗಳು ಜಗತ್ತಿನ ಮೂಲೆಗಳಿಂದ ಹರಿದು ಬರಲಿ ಅಂತಿದೆ. ನಮ್ಮ ಜಂಜಿಗಳಿಗೆ ಒಳ್ಳೆಯ ಅಂಶಗಳು ಜಗತ್ತಿನ ಯಾವುದೇ ಮೂಲದಿಂದ ಬಂದರೂ ಸ್ವೀಕಾರ ಮಾಡುವಂಥ ಮನಸ್ಥಿತಿಯಲ್ಲಿ ಬೆಳೆಸಬೇಕು. ಕೆಟ್ಟದ್ದನ್ನು ಸ್ವೀಕಾರ ಮಾಡೋದು, ಆ ಮೂಲಕ ಭವಿಷ್ಯವನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಇದೆಯಾ? ಹಾಗೆಯೇ ಡಿ ವಿ ಜಿ ಅವ್ರದ್ದೊಂದು ಕಗ್ಗ, ಹಳೆಬೇರು ಹೊಸ ಚಿಗಿರು ಕೂಡಿರಲು ಮರಸೊಬಗು, ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ, ಜಸವು ಜನಜೀವನಕ್ಕೆ ಮಂಕುತಿಮ್ಮ. ಹಳೆ ಬೇರಿರಬೇಕು, ಸಂಸ್ಕೃತಿಯ ಬೇರುಗಳು, ಹೊಸ ಚಿಗುರು, ವಿಜ್ಞಾನದ ಹೊಸ ಅನ್ವೇಷಣೆ ಸ್ವೀಕಾರ ಮಾಡಬೇಕು. ಮತ್ತು ನಮ್ಮೆಲ್ಲ ದರ್ಶನಗಳು, ನಾನು ಹೇಳಿದ್ದೀನಿ, ಯುಕ್ತ ವಿಚಾರ ಮಾಡಿ ಯಾವುದು ಒಳ್ಳೆಯದು ನೀನು ಸ್ವೀಕಾರ ಮಾಡುವಂತ ಅನ್ನುವಷ್ಟು ಇಂಡಿಪೆಂಡೆನ್ಸಿನ ಪ್ರತಿಯೊಬ್ಬನಿಗೂ ಕೊಟ್ಟಿದ್ದಾವೆ. ನಾನು ಹೇಳದೇ ಇದ್ದನ್ನು ಕೇಳದೇ ಇದ್ರೆ ನಿನಗೆ ಸ್ವರ್ಗ ಇಲ್ಲ ಅಂತ ಹೇಳಲಿಲ್ಲ. ಜೆನ್ಸಿಗಳಿಗೆ ಇದೆಲ್ಲ ಅಪೀಲ್ ಆಗ್ತಾ ಇದೆಯಾ ರವಿ ಸರ್? ನಿಮ್ಮ ಮನೆಯಲ್ಲೇ ಒಬ್ರು ಇರೋದ್ರಿಂದ ನೀವು ಬಹಳ ಹತ್ತಿರವಾಗಿ ಬಹುಶಃ ಅದೂ ಒಂದು ರೀತಿಯ ಆಲೋಚನೆನ ಅನುಭವಿಸಿರ್ತೀರಿ ಅಂತ. ಇದು ನಿಜವಾಗ್ಲೂ ಅಪೀಲ್ ಆಗ್ತಾ ಇದೆ? ಈಗ ನೋಡಿ, ಪ್ರಭಾವದ ಜೊತೆಗೆ ಹೋಗೋದಕ್ಕೆ ಕೊಳೆತೊಂದು ಕಸಕಡ್ಡಿ ಸಾಕು. ಅದಕ್ಕೊಂದು ಮಾತು ಬರುತ್ತೆ, ಹೊನಲಿನ ದಿಕ್ಕಿಗೆ ಸಾಗುವುದಕ್ಕೆ ಕೊಳೆತೊಂದು ಕಸಕಡ್ಡಿ ಸಾಕು, ನದಿಗೆದರಿಸುತ್ತಾ ಈಜುವುದಕ್ಕೆ ಜೀವಂತ ಮತ್ಸ್ಯವೇ ಬೇಕು. ಅಂದ್ರೆ ಪ್ರವಾಹದ ಜೊತೆಗೆ ಹೋಗೋಕ್ಕೆ ಗೋ ವಿತ್ ದ ಫ್ಲೋ ಅಂತಾರಲ್ಲ, ಕಸಕಡ್ಡಿನೂ ಹೋಗ್ಬಿಡುತ್ತೆ. ಅದಕ್ಕೆ ವಿರುದ್ಧವಾಗಿ ಈಜೋದಕ್ಕೆ ಜೀವಂತ ಮೀನಿಗೆ ಮಾತ್ರ ಸಾಧ್ಯ. ನಮ್ಮ ಜಂಜಿಗಳು ಜೀವಂತ ಮೀನುಗಳಾಗಬೇಕು. ನಮ್ಮ ಜಂಜಿಗಳು ಪ್ರವಾಹದ ಜೊತೆ ಕೊಚ್ಕೊಂಡು ಹೋಗ್ಬಾರ್ದು. ಯಾವುದು ಒಳ್ಳೇದಿದೆ ಅದನ್ನು ಸ್ವೀಕಾರ ಮಾಡುವಂತ. ಇವತ್ತು ಮಾಹಿತಿಯ ಪ್ರವಾಹ ಇದೆ ರವಿ ಸರ್, ಮಾಹಿತಿಯ ಪ್ರವಾಹ, ಎಲ್ಲಾ ರೀತಿಯ ಮಾಹಿತಿನೂ ಇದೆ. ಮತ್ತೆ ನಿಮ್ಮ ಆಲೋಚನೆ, ಆ ಮಾಹಿತಿಯ ಪ್ರವಾಹದಲ್ಲಿ ಯಾವುದು ಶ್ರೇಷ್ಠ ಅಂತ ಗುರುತಿಸುವಂತ ಆಪರ್ಚುನಿಟಿಯು ಇವರಿಗೆ ಕೊಟ್ಟಿದ್ದಾರೆ. ಯಾವುದು ಒಳ್ಳೇದು ಅಂತೇಳಿ, ಆ ಒಳ್ಳೇದು ಯಾವುದು ಅಂತ ಗುರುತಿಸ್ಬೇಕು. ಬಂದದ್ದೆಲ್ಲ ಸ್ವೀಕಾರ ಮಾಡಬಾರ್ದು, ಫಿಲ್ಟರ್ ಮಾಡ್ಕೋಬೇಕು. ನಿಮ್ಮ ಆಲೋಚನೆ ಒಪ್ಪದೆ ಇರುವಂತವ್ರು ಇರ್ತಾರೆ ಇದೇ ಜೆನ್ಸಿನಲ್ಲಿ. ಅದೇ ಮಾಹಿತಿಯ ಪ್ರವಾಹದಲ್ಲಿ ಅವರು ಆ ಮಾಹಿತಿಯ ಪ್ರವಾಹದ ವಿರುದ್ಧ ಈಜಿ ಬಂದು ನಿಂತಿರ್ತಾರೆ ನಿಮ್ಮ ವಿರುದ್ಧ. ಅದು ಓಕೆ, ಒಪ್ಪಬೇಕು ಅಂತಿಲ್ಲ. ಎಷ್ಟು ಮತಿ ಇದೆಯೋ ಅಷ್ಟು ಮತ ಅಂತ. ಆ ಸ್ವಾತಂತ್ರ್ಯ ನಮ್ಮ ದೇಶದಲ್ಲಿ ಮಾತ್ರ ಸಿಕ್ಕಿರೋದು. ಎಷ್ಟು ಮತಿ ಅಂದ್ರೆ, ಇಲ್ಲಿ ಈ ರೂಮಲ್ಲಿ 5 ಜನ ಇದ್ದೀವಿ, 5 ಜನರ ಅಭಿಪ್ರಾಯಗಳು ಭಿನ್ನ ಭಿನ್ನವಾಗಿರ್ಬೋದು. 146 ಕೋಟಿ ಜನರ ಅಭಿಪ್ರಾಯಗಳು 146 ಕೋಟಿ ಇರಬಹುದು. ಈ ಸ್ವಾತಂತ್ರ್ಯವನ್ನ ಭಾರತೀಯ ದರ್ಶನಗಳು ಕೊಟ್ಟಿದ್ದಾವೆ. ಹಾಗಾಗಿಯೇ ನೂರಾರು ವಿಚಾರಧಾರೆಗಳು, ಸಾವಿರಾರು ಹೊಸ ಬಗೆಯ ಚಿಂತನೆಗಳು ಈ ದೇಶದಲ್ಲಿ ಹುಟ್ಟಿದ್ದು. ಅದೆಲ್ಲದಕ್ಕೂ ಸ್ವಾತಂತ್ರ್ಯವನ್ನ ಈ ಮಣ್ಣಿನ ನೆಲ ಕೊಟ್ಟಿದೆ. ಅದು ಉಳಿಬೇಕು, ಅದು ನಾಶ ಆಗಬೇಕು ಅಂತ ಬಯಸೋದಾದ್ರೆ ಸತ್ಯವನ್ನು ಮುಚ್ಚಿಡಿ. ಅದು ಉಳಿಬೇಕು ಅನ್ನೋದಾದ್ರೆ
ಸತ್ಯ ಸಂಪ್ರದಾಯ, ಪದ್ಧತಿ ಪಾಲನೆ, ಇತಿಹಾಸ ಇದೆಲ್ಲ ಬಹುಶಃ ಜೆನ್ಸಿಗಳಿಗೆ ನೀವು ನಿರೀಕ್ಷೆ ಮಾಡಿದಷ್ಟು ಪ್ರಮಾಣದಲ್ಲಿ ಅನ್ವಯಿಸ್ತಿಲ್ವೇನೋ ಅಂತ, ದಿನನಿತ್ಯ ಜೀವನದ ಒಂದು ಭಾಗವಾಗಿ. ಅದ್ರ ಬಗ್ಗೆ ನಿಮ್ಮ ಆಲೋಚನೆ ಏನಿದೆ? ನಾನು ನಿಮಗೆ ಕೇಳೋದು ನಿಖಿಲ್, ಅವರು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ರೆ ಅದನ್ನು ನೋಡಿ ಆನಂದ ಪಡಿ, ಬೆಂತಟ್ಟಿ. ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ರೆ ಸರಿ ದಾರಿಗೆ ತಗೊಂಡು ಹೋಗುವಂತ ಕರ್ತವ್ಯ ನಮ್ಮದೇ ಇದೆ, ಇನ್ಕ್ಲೂಡಿಂಗ್ ಮೀಡಿಯಾ. ಅಂದ್ರೆ ನನ್ನ ದಾರಿ ಸರಿ ದಾರಿ, ನಿನ್ನ ದಾರಿ ತಪ್ಪು ದಾರಿ ಅನ್ನೋ ಮನಸ್ಥಿತಿನೂ ನಾವು ಹೋಗ್ಲಾಡಿಸ್ಬೇಕಲ್ವಾ? ಖಂಡಿತ ನೀವು ಹಂಗೆ ಹೇಳ್ಬೇಕಾಗಿಲ್ಲ, ಅವ್ರಿಗೆ ಹೇಳ್ಬೇಕು ಆಪ್ಷನ್ 1 2 3 4 ಇಷ್ಟೆಲ್ಲ ಆಪ್ಷನ್ ಇದೆ, ಒಳ್ಳೇದು ಹುಡ್ಕೋ ನೀನು ಅಂತ ಹೇಳ್ಬೇಕು.